ಆದಿಚುಂಚನಗಿರಿಗೆ ಮೋದಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ರಾಜಕೀಯಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಂತೆ ಕಾಣ್ತಾ ಇದೆ. ಈ ಹಿಂದೆ ಸ್ಪೀಡ್ ನ್ಯೂಸ್ ನಿಮ್ಗೆ ಹೇಳಿತ್ತು, ನರೇಂದ್ರ ಮೋದಿ ಅವರು ಮಠಾಧೀಶರನ್ನ ಬಿಜೆಪಿಗೆ ಕರ್ಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಈ ಒಂದು ವಿಚಾರ ಈಗ ಪುಷ್ಟಿ ನೀಡುವಂತೆ ಇತ್ತು. ನರೇಂದ್ರ ಮೋದಿ ಅವರು ಮಂಡ್ಯಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. 22 ನಿಮಿಷಗಳ ಕಾಲ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ನರೇಂದ್ರ ಮೋದಿ ಅವರು ಅದೇನು ಪ್ಲಾನ್ ಅನ್ನ ಇಟ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ. ಹೇಗೆ ನೀವು ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿದ್ರೋ, ಹೇಗೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೋ ಅದೇ ರೀತಿಯ ಆ ಒಂದು ಆಡಳಿತವನ್ನ ನಡೆಸುವಂತಹ ಕೆಪಾಸಿಟಿ, ಕೇಪಬಿಲಿಟಿ ಆದಿಚುಂಚನಗಿರಿಯ ಮಠದ ಶ್ರೀಗಳಾಗಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿಗೆ ಇದೆ ಅಂತ ಹೇಳಿ ಅವರು ಅಂದ್ಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಸ್ಟ್ 15ನೇ ತಾರೀಕಿನಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಭೇಟಿಗೂ ಮುನ್ನ ಪೂರ್ವ ಸಿದ್ಧತಾ ಸಭೆ ಕೂಡ ನಡೆಸಲಾಗಿದೆ. ಯಾವ ರೀತಿ ಭದ್ರತೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಲಾಗಿದೆ. ಇನ್ನು ಈ ಸಮಯದಲ್ಲಿ ನರೇಂದ್ರ ಮೋದಿ ಅವರ ವಿಚಾರವಾಗಿ ಯಾವೆಲ್ಲ ಒಂದು ಕಾರ್ಯಕ್ರಮಕ್ಕೆ ಅವರು ಭೇಟಿ ಕೊಡ್ತಾರೆ ಅಂತ ಕೂಡ ಪೂರ್ವವಾಗಿ ಹೇಳಲಾಗಿದೆ. ಇಲ್ಲಿ ನಾವು ನೋಡಬೇಕಾಗಿರುವಂತಹ ವಿಚಾರ, ಕರ್ನಾಟಕದಲ್ಲಿ ಬಿಜೆಪಿ ಈಗ ಸದ್ಯದ ಮಟ್ಟಕ್ಕೆ ಯಾರೋ ಒಬ್ರು ಬೇಕು, ಬಿಜೆಪಿಗೆ ಚುಕ್ಕಾಣಿಯನ್ನ ಹಿಡಲಿಕ್ಕೆ ಯಾರೋ ಒಬ್ರು ಬೇಕು. ಆ ಯಾರೋ ಒಬ್ಬರನ್ನ ಅವರು ಮಠಾಧೀಶರಾಗಿರುವಂತಹ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಕರ್ಕೊಂಡು ಬರ್ತಾರಾ ಎನ್ನುವಂತಹ ಪ್ರಶ್ನೆ. ಈ ಭೇಟಿಯ ಸಂದರ್ಭದಲ್ಲಿ ಮೋದಿ ಅವರು ಮಾಜಿ ಮಠಾಧೀಶ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಹೊಸದಾಗಿ ನಿರ್ಮಿಸಲಾಗಿರುವಂತಹ ಗದ್ದುಗೆ ಅಂದ್ರೆ ದೇವಾಲಯವನ್ನ ಉದ್ಘಾಟನೆ ಮಾಡಲಿದ್ದಾರೆ ಅನ್ನೋ ತಿಳಿದು ಬಂದಿದೆ. ನಂತರ ಬಿಜೆಎಸ್ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ನಡೆಸ್ತಾ ಇದ್ದು 10,000 ಜನ ಬರುವಂತಹ ನಿರೀಕ್ಷೆ ಇದೆ. ಈ ಸಮಯದಲ್ಲಿ ಉಪಚುನಾವಣೆ ಎಂಡ್ ಆಗಿರುವಂತಹ ಈ ಸಮಯದಲ್ಲಿ ಮೋದಿ ಅವರು ಭೇಟಿ ನೀಡ್ತಾ ಇರೋದು ಹೆಚ್ಚು ಸುದ್ದಿಗೆ ಗ್ರಾಸವಾಗಿದೆ. ಅಂತಂದ್ರೆ ಈಗ ಸದ್ಯದ ಮಟ್ಟಕ್ಕೆ ಬಿಜೆಪಿಯಲ್ಲಿ ಯಾರು ಕೂಡ ಸಮರ್ಥ ನಾಯಕರಿಲ್ಲ ಅಂತ ಅನ್ಕೊಂಡು ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಕಣಕ್ಕಿಳಿಸ್ಲಿಕ್ಕೆ ರೆಡಿ ಆಗಿದ್ದಾರಾ ಎನ್ನುವಂತಹ ಪ್ರಶ್ನೆ. ಈ ಹಿಂದೆಯೇ ನಾವು ಒಬ್ಬರು ಮಠಾಧೀಶರು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಎನ್ನುವಂತಹ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಅದು ನಿಜ ಆಗ್ತಾ ಇದೆ. ಈಗ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತಾ ಪಡೆಗೆ ಸುಗಮವಾಗಿರಬೇಕು ಅನ್ನುವಂತಹ ಕಾರಣಕ್ಕಾಗಿ 3 ಹೆಲಿಪ್ಯಾಡ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಹಂಗೆ ಸಾಕಷ್ಟು ಭದ್ರತಾ ಪಡೆಯನ್ನು ಕೂಡ ನೇಮಿಸಲಾಗ್ತಾ ಇರುವಂತದ್ದು. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲಾ ರೀತಿಯದ್ದು ಕೂಡ ನೋಡ್ಕೊಳ್ಳಲಾಗ್ತಾ ಇದೆ. ಇನ್ನು ಹೆಲಿಪ್ಯಾಡ್ಗಳು ಮತ್ತು ಕಾರ್ಯಕ್ರಮ ಸ್ಥಳಕ್ಕೆ ವಿಶ್ವಾಸಾರ್ಹ ಇಂಟರ್ನೆಟ್ಗಳು ಮತ್ತು ದೂರವಾಣಿ ಸಂಪರ್ಕಗಳನ್ನ ಖಚಿತಪಡಿಸಿಕೊಳ್ಳಿಕ್ಕೆ BSNL ನೊಂದಿಗೆ ಸಮನ್ವಯ ಸಾಧಿಸುವಂತೆ ಅಧಿಕಾರಿಗಳು ಸೂಚನೆಯನ್ನ ಒಂದ್ ಕಡೆ ನೀಡಿದ್ದಾರೆ. ಇಲ್ಲಿ ರಾಜಕೀಯಕ್ಕೆ 22 ನಿಮಿಷಗಳ ಕಾಲ ಮೋದಿ ಅವರು ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಜೊತೆ ಚರ್ಚೆ ನಡೆಸಲಿದ್ದಾರೆ ಅನ್ನೋದು ಬಲ್ಲ ಮೂಲಗಳಿಂದ ಬಂದಿರುವಂತಹ ವಿಚಾರ. ಆ ಒಂದು 22 ನಿಮಿಷದಲ್ಲಿ ಏನೆಲ್ಲ ಮಾತನಾಡಬಹುದು? ನರೇಂದ್ರ ಮೋದಿ ಅವರು ನೀವು ರಾಜಕೀಯಕ್ಕೆ ಬನ್ನಿ ಅಂತ ಕರಿಬಹುದು, ಅದಕ್ಕೆ ಶ್ರೀಗಳು ಅದೇನಂತ ಆನ್ಸರ್ ಕೊಡ್ತಾರೆ ಅದು ಕೂಡ ಕಾದ್ ನೋಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಯೋಗಿ ಆದಿತ್ಯನಾಥ್ ಅವರು ಹೇಗೆ ತಮ್ಮ ಅಧಿಕಾರದ ಚುಕ್ಕಾಣಿಯನ್ನ ಹಿಡ್ಕೊಂಡ್ರೋ, ಹೇಗೆ ಸಾಕಷ್ಟು ಹೆಸರುಗಳನ್ನ ಮಾಡ್ಕೊಂಡ್ರೋ, ಹಾಗೆ ಅದೇ ಅಧಿಕಾರವನ್ನ ಕರ್ನಾಟಕದಲ್ಲಿ ಬಿಜೆಪಿಯಿಂದ ಕೊಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.